SSLC ಟಾಪರ್ ಮಕ್ಕಳುಗಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮ್ಯಾಮ್. ಇವತ್ತು ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ ಟಾಪರ್ಸ್ಗಳ ರೀತಿ ಹೇಗೆ ಓದೋದು ಅಂತ. ಸೊ ಟಾಪರ್ಸ್ಗಳ ರೀತಿಯು ಹೀಗೆ ಓದಬೇಕು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಟಾಪರ್ಸ್ ಅಂತ ಹೇಳ್ತಿದ್ದೀವಲ್ವಾ, ಟಾಪರ್ಸ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಟಾಪರ್ಸ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕು, ಮನಸ್ಥಿತಿ ಹೇಗಿರುತ್ತೆ ಅಂತ. ಓಕೆ, ಇವಾಗ ಒಂದು ಸ್ಟೋರಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ನೀವು ನನಗೆ ಉತ್ತರ ಕೊಡಬೇಕಾಗತ್ತೆ. ಓಕೆ, ಯಾರೋ ಒಬ್ಬರು ನಿಮಗೆ ಗೊತ್ತಿರೋರು, ಡಿಸ್ಟೆಂಟ್ ರಿಲೇಟಿವ್ಸ್ ಅಥವಾ ಯಾರೋ ನಿಮಗೆ ಪರಿಚಯ ಇರೋವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಅವ್ರನ್ನ ಹಾಸ್ಪಿಟಲೈಸ್ ಮಾಡ್ತಾರೆ. ಸೊ ಡಾಕ್ಟರ್ ಎಲ್ಲ ಚೆಕ್ ಮಾಡ್ತಾರೆ, ಅವ್ರಿಗೆ ಮಾತಾಡೋದಕ್ಕೆ ಆಗ್ತಾ ಇರಲ್ಲ. ಓಕೆನಾ? ಬಟ್ ಸ್ವಲ್ಪ ಟ್ರೈ ಮಾಡಿದ್ರೆ ಮಾತಾಡಬಹುದು ಅನ್ನುವಂಥ ಚಾನ್ಸಸ್ ಇದೆ ಅಂತ ಡಾಕ್ಟರಿಗೆ ಗೊತ್ತಾಗುತ್ತೆ. ಓಕೆ, ಅವ್ರು ಎಷ್ಟೇ ಪುಷ್ ಮಾಡಿದ್ರು ಪೇಷಂಟಿಗೆ ನೀವು ಮಾತಾಡಿ, ನಿಮ್ಗೆ ಆಗುತ್ತೆ, ನೀವು ನಾರ್ಮಲ್ ಆಗಿದ್ದೀರಾ, ಟ್ರೈ ಮಾಡಿ ಅಂತ ಎಷ್ಟು ಹೇಳಿದ್ರು ಅವ್ರ ಕೈಯಲ್ಲಿ ಮಾತಾಡೋಕ್ಕೆ ಆಗ್ತಾ ಇರಲ್ಲ. ಓಕೆ, ಫೈನಲಿ ಡಾಕ್ಟರ್ ಒಂದು ಟೆಕ್ನಿಕ್ ಥರ ಅಥವಾ ಒಂದು ಮ್ಯಾಜಿಕ್ ಮಾಡೋಣ ಅಂತ ಅಥವಾ ಒಂದು ಪ್ಲ್ಯಾನಲ್ಲಿ ಬರ್ತಾರೆ. ಏನು ಪ್ಲ್ಯಾನ್ ಅಂತ ಹೇಳಿದ್ರೆ, ಆ ಪೇಷಂಟ್ ಹತ್ರ ಹೇಳ್ತೀರಾ, ಸರಿ, ಇಂಡಿಯಾದಲ್ಲಿ ನಿಮಗೆ ಮಾತು ಬರೆಸುವಂತಹ ಎಕ್ವಿಪ್ಮೆಂಟ್ಗಳು ನಮ್ಮ ಹತ್ರ ಇಲ್ಲ, ನೀವು ಲಂಡನ್ ಅಥವಾ ಅಮೇರಿಕಾಗೆ ಹೋದರೆ ಅಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಮಾತು ಬರುವಂತಹ ಮಷಿನ್ಸ್ ಎಲ್ಲ ಇದೆ, ಅವ್ರು ನಿಮಗೆ ಅದರಲ್ಲಿ ಎಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಪೇಷಂಟ್ ಫ್ಯಾಮಿಲಿ ಓಕೆ ಎಸ್ ಅಂತ ಹೇಳುತ್ತೆ, ಅವ್ರನ್ನ ಲಂಡನ್ಗೆ ಕರ್ಕೊಂಡು ಹೋಗ್ತಾರೆ. ಓಕೆ, ಅಲ್ಲಿನ ಡಾಕ್ಟರ್ ಏನು ಮಾಡ್ತಾರೆ ಗೊತ್ತಾ, ನಮ್ಮ ಜ್ವರ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಥರ್ಮಾಮೀಟರನ್ನೆಲ್ಲ ಯೂಸ್ ಮಾಡ್ತಾರಲ್ವಾ. ನೀವು ಥರ್ಮಾಮೀಟರಲ್ಲಿ ಯೂಸ್ ಮಾಡಿಬಿಟ್ಟು ನಿಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡಿದ್ದೀರಾ? ಎಸ್ ಆರ್ ನೋ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಅವ್ರಿಗೆ ಬಾಯಲ್ಲಿ ಇಟ್ಬಿಟ್ಟು ಬಾಯಲ್ಲಿ ಇಡ್ತಾರೆ, ಆ ಥರ್ಮೋಮೀಟರನ್ನ ಬಾಯಲ್ಲಿ ಇಡ್ತಾರೆ. ಬಟ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಓಕೆ, ನಾನು ನಿಮಗೆ ಮಾತು ಬರುವಂತಹ ಮಷಿನನ್ನು ಬಾಯಲ್ಲಿ ಇಟ್ಟಿದ್ದೀನಿ, ನೀವು ಮಾತಾಡೋದಕ್ಕೆ ಟ್ರೈ ಮಾಡ್ಬೋದು, ಇವಾಗ ಮಾತಾಡ್ತೀರಾ ನೀವು ಆರಾಮಾಗಿ ಅಂತ ಹೇಳ್ತಾರೆ. ಓಕೆ, ಅದಾದಮೇಲೆ ಸ್ವಲ್ಪ ಟ್ರೈ ಮಾಡ್ತಾರೆ, ಮಾತಾಡೋದಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. ಸೊ ಅವ್ರು ಡಾಕ್ಟರ್ ಹೇಳ್ತಾರೆ, ಇನ್ನೊಂದು ಸಲ ಟ್ರೈ ಮಾಡಿ, ನಾನು ಮತ್ತೆ ಫಿಕ್ಸ್ ಮಾಡಿದ್ದೇನೆ, ಇವಾಗ ಪಕ್ಕಾ ವರ್ಕ್ ಆಗುತ್ತೆ, ಟ್ರೈ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಅವ್ರು ಸ್ವಲ್ಪ ಟ್ರೈ ಮಾಡಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಪೇಷಂಟ್. ನೆಕ್ಸ್ಟ್ ಟೈಮ್ ಥರ್ಡ್ ಟೈಮ್ ಕೂಡ ಇಡ್ತಾರೆ, ಈ ಸಲ ಪಕ್ಕಾ ನೀವು ಮಾತೇ ಆಡ್ತೀರಾ, ಇವಾಗ ಪರ್ಫೆಕ್ಟ್ಲಿ ವರ್ಕ್ ಆಗ್ತದೆ ನಮ್ಮ ಮಷಿನ್ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಇನ್ನೂ ಫುಲ್ ಕಾನ್ಫಿಡೆಂಟಲ್ಲಿ ಸೊ ನಾನು ಮಾತಾಡ್ತೇನೆ ಅಂತ ಅವ್ರು ಏನು ಮಾಡ್ತಾರೆ, ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನು ಅರ್ಥ ಆಯಿತು ಮಕ್ಕಳ? ನಮ್ಮ ಜಸ್ಟ್ ಮೈಂಡ್ ಸೆಟ್ ಅಸಲಿ ಯಾವುದೇ ರೀತಿ ಮಷಿನ್ ಇಲ್ಲ ಮಾತಾಡ್ಸೋದಕ್ಕೆ, ಜಸ್ಟ್ ಥರ್ಮೋಮೀಟರ್, ಬಾಡಿ ಟೆಂಪ್ರೇಚರ್, ನಮ್ಮ ದೇಹದ ತಾಪಮಾನ ಅಂತ ಚೆಕ್ ಮಾಡೋವಂಥ ಮಷಿನ್ ಮಾತಾಡ್ಸೋಕ್ಕಾಗತ್ತಾ? ಜಸ್ಟ್ ನಮ್ಮ ಮೈಂಡ್ ಸೆಟ್ ಅಷ್ಟೇ. ನಾವು ನಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಕೊಂಡ್ರೆ ಏನು ಆರಾಮಾಗಿ ನಾವು ಓದಬಹುದು. ಎಷ್ಟೋ ಮಕ್ಕಳು ಆಲ್ರೆಡಿ ಪ್ರಿಜುಡ್ಯೂಸ್ ಏನಂತ ಹೇಳಿದ್ರೆ, ನನಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ, ಸೈನ್ಸ್ ಕಷ್ಟ ಆಗುತ್ತೆ, 9th ಗ್ರೇಡಲ್ಲಿ ನಾನು ಇಷ್ಟೊಂದು ಕಡಿಮೆ ಸ್ಕೋರ್ ಮಾಡಿದ್ದೀನಿ. ಅಥವಾ ಇನ್ನು ಕೆಲವು ಮಕ್ಳುಗಳಿಗೆ ಓವರ್ ಕಾನ್ಫಿಡೆಂಟ್. ಯಾವ ಥರ ಅಂತ ಹೇಳಿದ್ರೆ, ನಾನು 9th ಆಲ್ರೆಡಿ 95+ ಸ್ಕೋರ್ ಮಾಡಿಬಿಟ್ಟಿದ್ದೀನಿ, 10th ಆರಾಮಾಗಿ ನಾನು 95+ ಸ್ಕೋರ್ ಮಾಡ್ತೇನೆ ಅಂತ ಇರ್ತಾರೆ. ಬಟ್ ಮಕ್ಕಳ, ನಮ್ಮ ಮೈಂಡ್ ಸೆಟ್ ಅಷ್ಟೇ. ನಾವು ನಮ್ಮ ಕೈಯಲ್ಲಿ ಆಗುತ್ತೆ ಅಂತ ನಮ್ಮನ್ನು ನಾವು ಟ್ರಸ್ಟ್ ಮಾಡಿದ್ರೆ 100% ನಾವು ನಮಗೆ ಬೇಕಾಗಿರುವಂತಹ ಡ್ರೀಮ್ ಸ್ಕೋರನ್ನು ಅಚೀವ್ ಮಾಡ್ತೀವಿ. ಸೊ ಟಾಪರ್ಸ್ ಮೈಂಡ್ ಸೆಟ್ಗಳು ಯಾವಾಗ್ಲೂ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರಯತ್ನ ಮಾಡ್ತಿರ್ತಾರೆ, ಕನ್ಸಿಸ್ಟೆನ್ಸಿ ಇರುತ್ತೆ, ನಾಳೆ ಮಾಡೋಣ ಅಂತೆಲ್ಲ ಪುಷ್ ಮಾಡಲ್ಲ. ಸೊ ನಿಮ್ಮ ಮೈಂಡ್ ಸೆಟ್ ಇವಾಗ ಯಾವ ಥರ ಇದೆ ಅಂತ ಹೇಳಿದ್ರೆ, ಇನ್ನು ಎಕ್ಸಾಮ್ಗೆ ಇವಾಗ ಸ್ಕೂಲ್ ಶುರುವಾಗಿದೆ, ಇವಾಗ ತಾನೇ FA1 ಎಕ್ಸಾಮ್ ಬರೆದಿದ್ದೀವಿ, ಇನ್ನು FA2 ಎಕ್ಸಾಮಿಗೆ ಸಿಕ್ಕಾಪಟ್ಟೆ ಟೈಮ್ ಇದೆ, SA ಎಕ್ಸಾಮ್ಗೆ ಟೈಮ್ ಇದೆ. ಸೊ ಇವೆಲ್ಲ ಬಿಟ್ಬಿಟ್ಟು ಇನ್ನು ಬೋರ್ಡ್ ಎಕ್ಸಾಮ್ ಸಿಕ್ಕಾಪಟ್ಟೆ ದೂರ ಇದೆ, ಅದು ನಿಧಾನಕ್ಕೆ ಓದಿದ್ರೆ ಸಾಕು ಅಂತೆಲ್ಲ ಈ ಥರ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಿರ್ತೀರ. ಆ ಥರ ಮೈಂಡ್ ಸೆಟ್ ಇದ್ದರೆ ಮಕ್ಕಳ ಇವತ್ತಿಂದನೇ ತಲೆಯಿಂದ ತೆಗೆದುಹಾಕಿ, ಪ್ಲಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಮ್ಯಾಮ್ ಆ ಥರ ಮೈಂಡ್ ಸೆಟ್ ಇತ್ತು, ನಾನು ತೆಗೆದುಹಾಕ್ಬಿಟ್ಟು ಓದೋದಕ್ಕೆ ಶುರು ಮಾಡಿದ್ದೀನಿ. ನಮ್ಮ ಮನಸ್ಥಿತಿನೇ ಮೇಯ್ನ್ ಇಂಪಾರ್ಟೆಂಟ್ ಮಕ್ಕಳ. ನಾವು ಹೇಗೆ ನಮ್ಮ ಬ್ರೈನಿಗೆ ಫೀಡ್ ಮಾಡ್ತೀವಿ, ನಾವು ಹೇಗೆ ಯೋಚನೆ ಮಾಡ್ತೀವಿ, ಆ ಥರ ನಮ್ಮ ಬ್ರೈನ್ ನಮ್ಮ ಡೈಲಿ ಆ್ಯಕ್ಟಿವಿಟೀಸನ್ನು ಪ್ಲ್ಯಾನ್ ಮಾಡುತ್ತೆ. ಸೊ ಯಾವಾಗ್ಲೂ ಜಾಲಿಯಾಗಿರೋದಕ್ಕೆ ಟ್ರೈ ಮಾಡಿ. ಓಕೆನಾ? ನೀವು ಆರಾಮಾಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ, ಏನೇ ಬಂದ್ರೂ ಫೇಸ್ ಮಾಡ್ತೀನಿ ಅನ್ನುವಂಥ ಮೈಂಡ್ ಸೆಟ್ ಇರಬೇಕು. ಇದು ನಮ್ಮ ಸಬ್ಜೆಕ್ಟ್ ಅಲ್ವಾ, ಆರಾಮಾಗಿ ಓದಿದ್ರಾಯ್ತು ಅಂತ ಡೈಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಬೇಕು. ಓಕೆ, ಸೊ ಇವಾಗ ಟಾಪರ್ಸ್ ಮೈಂಡ್ ಸೆಟ್ ಅಂತ ಹೇಳಿದ್ದೀನಿ. ಏನು, ಅವ್ರು ನಾಳೆ ಮಾಡೋಣ, ಇನ್ನು ಸಿಕ್ಕಾಪಟ್ಟೆ ಟೈಮ್ ಇದೆ ಅಂತೆಲ್ಲ ಪೋಸ್ಟ್ಪೋನ್ ಮಾಡಲ್ಲ, ಅವತ್ತಿನ ಕೆಲಸ ಅವತ್ತೇ ಮುಗಿಸ್ತಾರೆ. ಸೊ ಪೇಷಂಟಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿ ಯಾವುದು ಮ್ಯಾಜಿಕ್ ಇಲ್ಲ, ಲಾಜಿಕ್ ಇಲ್ಲ, ಬಟ್ ಅವ್ರ ಮೈಂಡ್ ಸೆಟ್ಟನ್ನು ಡಾಕ್ಟರ್ ಚೇಂಜ್ ಮಾಡ್ತಾರೆ. ಓಕೆನಾ?
ಅವ್ರ ಕೈಯಲ್ಲಿ ಆಗುತ್ತೆ, ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಸ್ವಲ್ಪ ಪುಷ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಾನು ಕೂಡ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಮೋಟಿವೇಟ್ ಮಾಡ್ತಿದ್ದೀನಿ, ಓದೋದಕ್ಕೆ ಶುರು ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅವಾಯ್ಡ್ ಆಲ್ ಡಿಸ್ಟ್ರಾಕ್ಷನ್ಸ್. ಓದೋದಕ್ಕೆ ಕೂತಿದ್ದೀರಾ ಅಂತ ಹೇಳಿದ್ರೆ ಮೊಬೈಲಲ್ಲಿ ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡಬೇಕಿತ್ತು, ಅಥವಾ ಅವ್ರ ಹತ್ರ ಈ ನೋಟ್ಸ್ ತೊಗೊಳ್ಬೇಕಾಗಿತ್ತು, ಒಂದು 5 ನಿಮಿಷ ಮೊಬೈಲನ್ನು ಯೂಸ್ ಮಾಡಿಬಿಡೋಣ, ಯಾವುದಾದ್ರು ವೀಡಿಯೋ ನೋಡೋಣ ಈ ಥರ. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಟ ಆಡ್ತಿದ್ರೆ ನಾನು ಕೂಡ ಹೋಗ್ಬಿಟ್ಟು ಆಟ ಆಡೋಣ, ಅಥವಾ ಫ್ಯಾಮಿಲಿ ಫಂಕ್ಷನ್ಸ್, ಈ ಥರ ಏನೆಲ್ಲ ಡಿಸ್ಟ್ರಾಕ್ಷನ್ಸ್ ಇದ್ದರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗ್ದಾಕ್ಬಿಡಿ ಮಕ್ಕಳ. ಆ ಡಿಸ್ಟ್ರಾಕ್ಷನ್ಸಿಂದನೇ ನೀವು ಏನಾಗ್ತಿದ್ದೀರಾ, ಓದೋಕ್ಕಾಗ್ತಿಲ್ಲ. ಸೊ ದಯವಿಟ್ಟು ನಿಮ್ಮ ಡಿಸ್ಟ್ರಾಕ್ಷನ್ಸ್ ಏನಿದೆ ಅದನ್ನು ತಲೆಯಿಂದ ತೆಗ್ದಾಕಬೇಕು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಡೂ ಒನ್ ಥಿಂಗ್ ಅಟ್ ಎ ಟೈಮ್ ಅಂತ. ಕೆಲವು ಮಕ್ಳಿಗೆ ಇವಾಗ ಸೈನ್ಸ್ ಓದಿರ್ತಾರೆ, ಏನೂ ಅರ್ಥ ಆಗಿರಲ್ವಾ, ಸೊ ಆ ಸಬ್ಜೆಕ್ಟನ್ನ ಬಿಟ್ಬಿಡ್ತಾರೆ, ನೆಕ್ಸ್ಟ್ ಸೋಷಿಯಲ್ ಸೈನ್ಸನ್ನು ತೊಗೋತಾರೆ. ಅದು ಏನೂ ಅರ್ಥ ಆಗಿಲ್ವಾ, ಓಕೆ ಲ್ಯಾಂಗ್ವೇಜ್ ತೊಗೋತೀನಿ. ಈ ಥರ ಏನು ಮಾಡ್ತಿರ್ತಾರೆ, ಸಬ್ಜೆಕ್ಟನ್ನು ಒಂದೊಂದು ಹಾಫ್ ಆನ್ ಅವರ್ಗೂ ಚೇಂಜ್ ಮಾಡ್ತಾ ಹೋಗ್ತಿರ್ತಾರೆ. ಇಲ್ಲ ಇದು ಅರ್ಥ ಆಗ್ತಿಲ್ಲ, ಓಕೆ ಇದು ಬಿಟ್ಬಿಡೋಣ ಆಮೇಲೆ ನೋಡ್ಕೊಂಡ್ರೆ ಆಯಿತು, ಈ ಥರ ಜಂಪ್ ಮಾಡ್ತಿರ್ತಾರೆ. ಇಲ್ಲ ನೋಟ್ಸ್ ಬರೀತಿರ್ತಾರಲ್ವಾ, ನೋಟ್ಸ್ ತಾನೇ ಬರೀತಿರೋದು ಅಂತ ಸಾಂಗ್ ಕೇಳ್ತಿರ್ತೀರ, ಇಲ್ಲ ಮೂವಿನ ಏನೋ ನೋಡ್ತಿರ್ತೀರ. ಈ ಥರ ಅಟ್ ಎ ಟೈಮ್ 2-3 ಟಾಸ್ಕನ್ನು ಮಾಡಬೇಡಿ. ಓಕೆನಾ? ಸೊ ನಮ್ಮ ಬ್ರೈನು ಒಂದು ಸಾಲಿ ಅಥವಾ ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡುತ್ತೆ. ಸೊ ನಾವು ಕೂಡ ಫೋಕಸ್ಡ್ ಆಗಿ ಒಂದು ಕೆಲಸನ ಒಂದೇ ಸಮಯದಲ್ಲಿ ಮಾಡೋಣ. ಓದ್ತಿದ್ದೀವಿ ಅಂತ ಹೇಳಿದ್ರೆ 100% ಓದೋದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಸಾಂಗ್ ಕೇಳೋದು, ಮಧ್ಯದಲ್ಲಿ ನೋಟ್ಸ್, ಈ ಥರ ಎಲ್ಲ ಡಿಸ್ಟ್ರಾಕ್ಷನ್ಸ್ ಆಗಬಾರ್ದು. ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡಬೇಕು. ಓಕೆ, ನೆಕ್ಸ್ಟು ಫೇಕ್ ಸ್ಟಡಿ ಅಂತ ಹೇಳಿದ್ರೆ, ಕೆಲವು ಮಕ್ಕಳಿಗೆ ನಾನು ಏನಕ್ಕೆ ಓದ್ತಾ ಇದ್ದೀನಿ ಅಂತ ರೀಸನ್ ಇರಲ್ಲ. ಫಸ್ಟು ನೀವು ಏನಕ್ಕೆ ಓದಬೇಕು ಅಂತ ರೀಸನನ್ನು ತಿಳಿಸಿ. ಸೊ ವಿಡಿಯೋ ಪಾಸ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಏನಕ್ಕೆ ಓದಬೇಕು ಅಂತ ಕಾರಣ ಇದೆ, ಏನಕ್ಕೆ ಓದಬೇಕು ಅಂತ ರೀಸನ್ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟು ನೀವು ಯಾಕೆ ಓದಬೇಕು ಅಂತ ಗೊತ್ತಾದರೆ ಅವಾಗ ನೀನೇ ಓದ್ತೀರ. ಕೆಲವೊಂದು ಸಲ ನೋಡಿ ಮಕ್ಕಳ, ಇವಾಗ ಫ್ಯಾಮಿಲಿ ಫಂಕ್ಷನ್ಸ್ ಏನೋ ನಿಮಗಿಷ್ಟ ಬಂದದ್ದಿದೆ, ಅಥವಾ ನಿಮಗಿಷ್ಟ ಬಂದ ಪ್ಲೇಸಿಗೆ ನೀವು ಹೋಗಬೇಕು, ನಿಮಗೆ ಬೆಳಗ್ಗೆ ಹೇಳುವಂಥ ಅಭ್ಯಾಸನೇ ಇಲ್ಲ ಅಂದ್ಕೊಳ್ಳಿ, 3 o'clock 4 o'clockಗೆ ಹೇಳೋವಂಥ ಅಭ್ಯಾಸನೇ ಇಲ್ಲ, ಬಟ್ ನೀವು ಅಲ್ಲಿ ಇರಬೇಕು ಆ ಪ್ಲೇಸಲ್ಲಿ, ಅದು ನಿಮ್ಮ ಫೇವ್ರೇಟ್ ಅಂತ ಅಂದ್ಕೊಳ್ಳಿ, ಆಟೋಮೆಟಿಕ್ಕಾಗಿ ನೀವು ಎದ್ದಿರ್ತೀರ. ಓಕೆನಾ? ನೀವು ಅದೇ ಬೇರೆ ಸಮಯದಲ್ಲಿ ಓದ್ಕೊಳ್ಳೋದಕ್ಕೋಸ್ಕರನೇ ಎದ್ದೇಳಿ ಅಂದರೆ ನಿಜ ಎದ್ದೇಳಲ್ಲ. ಸೊ ರೀಸನನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿ, ಅದಾದಮೇಲೆ ಆ ರೀಸನ್ ನಿಮ್ಮನ್ನು ಓದೋದಕ್ಕೆ ಪುಷ್ ಮಾಡುತ್ತೆ. ಸೊ ಕೆಲವು ಮಕ್ಕಳುಗಳು 10 ನಿಮಿಷ ಆದ್ರೂ ಒಂದೇ ಪೇಜಲ್ಲಿ ಓದ್ತಿದ್ದೀರಾ, ಒಂದೇ ಪ್ಯಾರಾಗ್ರಾಫನ್ನು ಓದ್ತಿದ್ದೀರಾ ಅಂತ ಹೇಳಿದ್ರೆ ಫೇಕ್ ಸ್ಟಡಿ, ಅದು ಬ್ಲರ್ ಸ್ಟಡಿ ಅಂತ ಕರಿತೀವಿ. ಓಕೆನಾ? ಪ್ರಿಟೆಂಡ್ ಮಾಡ್ತಿದ್ದೀರಾ, ಓದೋ ಥರ ನಾಟಕ ಮಾಡ್ತಿದ್ದೀರಾ ಅಷ್ಟೇ. ಸೊ ಅದಕ್ಕೋಸ್ಕರ ಏನಿರಬೇಕು, ಫೋಕಸ್ಡ್ ಆಗಿರಬೇಕು, ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಡೈಲಿ ಮೆಡಿಟೇಷನ್ ಮಾಡಿ, ಅದಾದಮೇಲೆ ನಿಮ್ಮ ಬ್ರೈನನ್ನು ರಿಲ್ಯಾಕ್ಸಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಡೈಲಿ 10 ಮಿನಿಟ್ಸ್, ಇವಾಗ ಓದೋ ಅಭ್ಯಾಸನೇ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಡೇ 10 ಮಿನಿಟ್ಸ್, ಅದಾದಮೇಲೆ 15 ಮಿನಿಟ್ಸ್, ಈ ಥರ ಸ್ವಲ್ಪನೇ ಜಾಸ್ತಿ ಮಾಡ್ತಾ ಹೋಗಿ, ಅದಾದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಓದಬೇಕು ಅಂತ. ಸೊ ಯಾಕೆ ಓದಬೇಕು ಅನ್ನೋದು ರೀಸನ್, ಕಾರಣ ಗೊತ್ತಾದರೆ ನೀವು ಓದೋದಕ್ಕೆ ಶುರು ಮಾಡ್ತೀರಾ. ಕೆಲವರಿಗೆ ಪೇರೆಂಟ್ಸನ್ನ ಪ್ರೌಡ್ ಮಾಡಬೇಕು ಅಂತಿರುತ್ತೆ, ಇಲ್ಲ ಅವ್ರ ಫ್ಯೂಚರನ್ನು ಬ್ರೈಟಾಗಿ ಇಡೋದಕ್ಕೋಸ್ಕರ ಓದಬೇಕು ಅನ್ನೋ ಕಾರಣ ಇರುತ್ತೆ. ಸೊ ನೀವು ಯಾಕೆ ಓದಬೇಕು ಅನ್ನೋ ರೀಸನನ್ನು ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕಾಗತ್ತಾ ಅಂತ ನೋಡ್ತೀನಿ. ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಸ್ಮಾರ್ಟ್ ಟೈಮ್ ಟೇಬಲ್ ಹೇಗೆ ಅಂತ ನೋಡೋಣ. ಓಕೆ, 5:30 to 7 AM ಅಥವಾ 5 to 7 ನೀವು ಎಷ್ಟು ಗಂಟೆಗೆ ಹೇಳ್ತೀರಾ, ಅದಾದಮೇಲೆ ಒಂದು 2 hour ಇರುತ್ತಲ್ಲ, ಅದು ಗೋಲ್ಡನ್ ಟೈಮ್, ಬಂಗಾರದಂಥ ಸಮಯ ಮಕ್ಕಳ. ಆ ಟೈಮಲ್ಲಿ ನೀವು ಕಷ್ಟ ಆಗಿರುವಂಥ ಸಬ್ಜೆಕ್ಟ್ ತೊಗೋಬೇಕು, ಫ್ರೆಶ್ ಆಗಿ ಓದಬೇಕು, ನ್ಯೂ ಕಾನ್ಸೆಪ್ಟನ್ನು ಕಲಿಯೋದಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡಬೇಡಿ ಮಕ್ಕಳ. ನೀವು ಟೈಮ್ ಟೇಬಲ್ ನಿಮ್ಮ ಹತ್ರ ಯಾವುದೂ ಇಲ್ಲ, ನಾನು ಟೈಮ್ ಟೇಬಲ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಹೇಳಿದ್ರೆ ಗೋಲ್ಸನ್ನು ಫಿಕ್ಸ್ ಮಾಡಿ. ಇವತ್ತು ನಾನೊಂದು ಸೈನ್ಸಲ್ಲಿ 3 ಟಾಪಿಕ್ಸ್ ಓದ್ತೀನಿ, ಸೋಷಿಯಲ್ ಸೈನ್ಸಲ್ಲಿ 1-2 ಟಾಪಿಕ್ಸ್ ಮಾಡ್ತೀನಿ, 1-2 ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ತೀನಿ, ಅಥವಾ ನ್ಯೂಮರಿಕಲ್ಸ್ 1-2-3 ಸಾಲ್ವ್ ಮಾಡ್ತೀನಿ. ಈ ಥರ ನೀವು ಡೈಲಿ ಗೋಲ್ಸನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆ ಗೋಲ್ಸನ್ನು ನೀವು ಎಷ್ಟು ಗಂಟೆ ಒಳಗಡೆ ಮುಗಿಸ್ತೀರಾ ಅಷ್ಟು ಗಂಟೆ ಒಳಗೆ ಮುಗಿಸಾದ್ಮೇಲೆ ನಾವು ಮಲ್ಗೋದು. ನಿಮ್ಮ ದಿನವನ್ನು ನೀವೇ ಪ್ಲ್ಯಾನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ರಿವಿಷನ್ ಟೆಕ್ನಿಕ್ಕು. ಡೇ 1 ಯಾವುದಾದ್ರೂ ಹೊಸ ಟಾಪಿಕ್ಕನ್ನು ಓದಿ, ಅದಾದಮೇಲೆ ಒಂದಿನ ಗ್ಯಾಪ್ ಕೊಡಿ, ನೆಕ್ಸ್ಟ್ ಡೇ ಹೋಗಬೇಕು, ಡೇ 3 ಅಥವಾ 3ನೇ ದಿನಕ್ಕೆ ಹೋಗ್ಬಿಟ್ಟು ಕ್ವಿಕ್ಕಾಗಿ ರಿವಿಷನ್ ಮಾಡಬೇಕು. ಓಕೆನಾ? ಅದನ್ನು ಮತ್ತೆ ಕೂತ್ಕೊಂಡ್ಬಿಟ್ಟು ರೀಡ್ ಮತ್ತೆ ಓದುವಂಥ
ಇರಬಾರ್ದು. ಫಸ್ಟ್ ಟೈಮ್ ಓದ್ತಿದ್ದೀರಾ ಅಂತ ಹೇಳಿದ್ರೆ 100% ಫೋಕಸ್ಡಾಗಿ ಓದಿರಬೇಕು. ಅವಾಗಲೇ ಹೇಳಿದ್ನಲ್ಲ, ಫೇಕ್ ಸ್ಟಡಿ ಆ ಥರ ಎಲ್ಲ ಪ್ರಿಟೆಂಡ್ ಮಾಡೋ ಆಗಿಲ್ಲ. ಸೊ ಥರ್ಡ್ ಡೇ ಬರ್ತೀರಾ, ಕ್ವಿಕ್ಕಾಗಿ ರಿವೈಸ್ ಮಾಡ್ತೀರಾ. ಅದಾದಮೇಲೆ ಮತ್ತೆ ಒಂದು 3 ಡೇಸ್ ಗ್ಯಾಪ್ ಕೊಟ್ಬಿಟ್ಟು ವೀಕ್ ಎಂಡಲ್ಲಿ ಬರ್ತೀರಾ. 7 ಡೇ 7th ಬಂದುಬಿಟ್ಟು ಅದರಲ್ಲಿ ಏನೆಲ್ಲ ಓದಿದ್ದೀರಾ, ಏನೆಲ್ಲ ಕಲ್ತಿದ್ದೀರಾ, ಕೀವರ್ಡ್ಸ್ ಬರಿಬೇಕು ಅಥವಾ ಮೈಂಡ್ ಮ್ಯಾಪ್ ಮನೋನಕ್ಷಣ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಡಿ, ಒಂದು 15 ಡೇಸ್. ಡೇ 21 ನಿಮಗೆ ನೆನಪಿದೆಯಾ ಅಂತ ಚೆಕ್ ಮಾಡಿ, ಫೈನಲ್ ರಿವ್ಯೂ ಮಾಡಬೇಕು. ಸೊ ನನಗೆ ನೆನಪಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಅದಾದಮೇಲೆ ನಿಮಗೆ ಗೊತ್ತಾಗಿರುತ್ತೆ ನೀವು ಎಷ್ಟು ಎಫೆಕ್ಟಿವ್ ಆಗಿ ಓದ್ತಾ ಇದ್ದೀರಾ ಅಂತ. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇವಾಗ ಮ್ಯಾಥ್ಸ್ ಅಂತ ಗೊತ್ತು ನಿಮಗೆ. ಮ್ಯಾಥ್ಸ್ ಅಂತ ಹೇಳಿದ್ರೆ ನ್ಯೂಮರಿಕಲ್ಸ್ ಎಲ್ಲರಿಗೂ ಕಷ್ಟ ಆಗುತ್ತೆ. ಟಾಪರ್ಸೇ ಕೇಳಿ, ನ್ಯೂಮರಿಕಲ್ಸ್ ಕಷ್ಟ ಆಗಿರುತ್ತೆ ಅವ್ರಿಗೂ ಕೂಡ. ಬಟ್ ಅವ್ರು ಗಿವ್ ಅಪ್ ಮಾಡಿರಲ್ಲ, ಟ್ರೈ ಮಾಡಿರ್ತಾರೆ, ಪ್ರಯತ್ನ ಪಟ್ಟಿರ್ತಾರೆ, ಸ್ವಲ್ಪನೇ ಕಲಿಯೋದಕ್ಕೆ ಶುರು ಮಾಡಿರ್ತಾರೆ ಅಲ್ವಾ. ಸೊ ನೀವು ಕೂಡ ನಿಮಗೆ ಗೊತ್ತಿರುತ್ತೆ ಮ್ಯಾಥ್ಸ್ ಅಂದಿದ ತಕ್ಷಣ ನ್ಯೂಮರಿಕಲ್ಸ್ ಪಕ್ಕಾ ಬರುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಾರ್ಮುಲಾಸ್ ನಿಮಗೆ ಕನ್ಫ್ಯೂಷನ್ ಹೊಡೆಯುತ್ತೆ, ಒಂದು ಪೇಜಲ್ಲಿ ಬರ್ಕೊಳ್ಳಿ, ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಫಾರ್ಮುಲಾಸ್ ಎಕ್ಸಾಮ್ ಟೈಮಲ್ಲಿ ಹೊಸ್ದಾಗಿ ನೀವೇನು ಕಂಡುಹಿಡಿಯಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಫಾರ್ಮುಲಾಸನ್ನೇ ಬರೀತೀರಾ, ಯಾಕಂತಂದರೆ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಸೈನ್ಸಲ್ಲಿ ನಿಮಗೆ ಗೊತ್ತು ಮಕ್ಕಳ, ಆ್ಯಕ್ಟಿವಿಟಿ ಬೇಸ್ಡ್ ಕ್ವೆಶ್ಚನ್ ಅಥವಾ ಡಯಾಗ್ರಾಮ್ಸ್ ಅಂತ ಹೇಳಿಬಿಟ್ಟು, ಒಂದು ಡಯಾಗ್ರಾಮ್ಸ್ ಅಂತ ಹೇಳಿದ್ರೆ ಆರಾಮಾಗಿ ಒಂದು 15 ಮಾರ್ಕ್ಸಿಗೆ ಬರುತ್ತೆ. ಇವಾಗ ಆ್ಯಕ್ಟಿವಿಟಿ ಬೇಸ್ಡ್ ಕ್ವೆಶ್ಚನ್ ಅಂತ ನಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಅಲ್ಲೂ ಕೇಳ್ತಾರೆ, ಅದೊಂದು 10 to 12 ಮಾರ್ಕ್ಸಿಗೆ ಬರುತ್ತೆ ಡೈರೆಕ್ಟ್ ಕ್ವೆಶ್ಚನ್ಸು. ಸೊ ನಿಮಗೆ ಗೊತ್ತಿರೋದು ಇದು ಪಕ್ಕಾ ಬರುತ್ತೆ ಅಂತ ನಿಮಗೆ ಆಲ್ರೆಡಿ ಒಂದು 30 ಮಾರ್ಕ್ಸನ್ನು ನೀವು ಪ್ರೆಡಿಕ್ಟ್ ಮಾಡ್ತಿದ್ದೀರಲ್ವಾ. ಸೊ ನೀವು ಗೊತ್ತಾಗಿರುತ್ತೆ ಆಲ್ರೆಡಿ, ಈ ಥರ ಎಲ್ಲ ಕ್ವೆಶನ್ಸ್ ಬರುತ್ತೆ ಅಂತ ಆಲ್ರೆಡಿ ನೀವು ನಿಮ್ಮ ಎಕ್ಸಾಮ್ ಪೇಪರನ್ನು ಅನಲೈಸ್ ಮಾಡಿರ್ತೀರ. ಸೊ ಗೊತ್ತಿರೋದನ್ನ ಓದೋದಕ್ಕೆ ಏನಾಗುತ್ತೆ ಮಕ್ಕಳ, ಓದ್ಬೇಕು ತಾನೇ. ಓಕೆ, ಇನ್ನೂ ಒಂದು ಸ್ಮಾರ್ಟ್ ವೇ ಅಂತ ಹೇಳಿದ್ರೆ, ಲಾಸ್ಟ್ ನಾನು 10 years ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಎಲ್ಲ ತೊಗೊಂಡು ಓದಿ ಅಂತ ಹೇಳ್ತಿಲ್ಲ. ಸೊ 2020 ಏನೆಲ್ಲ ಕ್ವೆಶನ್ ಪೇಪರ್ಸ್ ಇದೆ, 2025 2020 ಅಥವಾ 2026 ಲಾಸ್ಟ್ ಇಯರ್ದೆಲ್ಲ ಏನೆಲ್ಲ ಕ್ವೆಶನ್ ಪೇಪರ್ ಇದೆ, ಒಂದು 5 to 6 years ನೀವು ಸಾಲ್ವ್ ಮಾಡಬೇಕು. ಇದು PYQsನ ಸಾಲ್ವ್ ಮಾಡೋದು ಲಾಸ್ಟ್ ಎಂಡಿಂಗಲ್ಲಿ ಇಟ್ಕೊಳ್ಬೇಡಿ, ಓಕೆನಾ. ಎಕ್ಸಾಮ್ ನಾಳೆ ಇದೆ ಅಂದಾಗ ಇವಾಗ ಓಪನ್ ಮಾಡ್ತಿದ್ದೀನಿ ಮ್ಯಾಮ್ ಅಂತೆಲ್ಲ ಹೇಳೋ ಆಗಿಲ್ಲ. ಸೊ ಇವತ್ತಿಂದನೇ PYQsನ ತೊಗೋಬೇಕು. ಯಾವುದೆಲ್ಲ ಚಾಪ್ಟರ್ ಕವರ್ ಆಗಿದೆ ಅದನ್ನು ಚೆಕ್ ಮಾಡಬೇಕು, ಓಕೆನಾ. ಇವತ್ತಿಂದನೇ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ನಿಮ್ಮ PYQsನ. ಸೊ ಹ್ಯಾಂಡ್ ರೈಟಿಂಗ್ ಕೂಡ ಸ್ಪೀಡಪ್ ಆಗುತ್ತೆ ಮಕ್ಕಳ, ಬರೀ ಓದೋದಲ್ಲ, ಬರೀಬೇಕು. ಲಾಸ್ಟ್ ಮಿನಿಟಲ್ಲಿ ಮ್ಯಾಮ್ ನನಗೆ ಆನ್ಸರ್ ಗೊತ್ತಿತ್ತು ಬಟ್ ಟೈಮ್ ಆಗಲಿಲ್ಲ ಮ್ಯಾಮ್, ಅದಕ್ಕೋಸ್ಕರ ಬಿಟ್ಬಿಟ್ಟು ಬಂದೆ, ಆ ಥರ ಎಲ್ಲ ಹೇಳೋ ಆಗಿಲ್ಲ, ಓಕೆನಾ. ಸಿಲಿ ರೀಸನ್ಸ್. ನೀವು ಡೇ 1ಇಂದನೇ ಶುರು ಮಾಡಬೇಕು. ಸೊ ನಾನು ನಿಮಗೆ ಸಾಕಷ್ಟು ಕೀ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ, ಫಾಲೋ ಮಾಡಿ. ಅದಾದಮೇಲೆ ನಾನು ಕೂಡ ಹೇಳ್ತೀನಿ, ನೀವು SSLC 2027 ಟಾಪರ್ ಮಕ್ಕಳುಗಳು ಅಂತ, ಓಕೆನಾ ಮಕ್ಕಳ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು.